ಮಾವ. ಮಾವಯ್ಯ? ಯಾರಲ್ಲ ಮಾವಯ್ಯ? ಅದು 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 ಅಂತ ನೀನು ಹೇಳಂಗಿಲ್ಲ. ಇದು ಏನು ಅಂತ ನಾನ್ ಕೇಳ್ಬೇಕು. ಅಂಕಲ್, ಮುಚ್ಚೆ ಬಾಯ್ನ. ಏ ಹುಡುಗಿ, ಇವಳೇ ತಾನೇ ಅವತ್ತು ರಾತ್ರಿ ನಮ್ಮ ಮನೆ ತಾವ ಬಂದು ನಿನ್ ಜೊತೆ ಮಾತಾಡ್ತಿದ್ದಿದ್ದು? ಮಾವ, ನೀವು ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಿದ್ದೀರಾ? ಉಸಿರು ಬಿಡಬೇಡ. ಅವತ್ತು ರಾತ್ರಿ ನಾನು ನನ್ನ ಕಣ್ಣಾರೆ ನೋಡಿವ್ನಿ ಇವಳು ನಿನ್ನ ಹತ್ರ ಮಾತಾಡೋದು. ಆಟೊತ್ತಿಗೆ ಶಿವ ಬಂದ್ಬಿಟ್ಟ. ಆಗ ಹುಡುಗಿ ಕಾಣಲೇ ಇಲ್ಲ. ನಾನು ನಿಜ ಹೇಳಿದ್ರು ಕುಡಿದು ಬಿಟ್ಟಾನೆ ಅಂತ ನನ್ನ ಮಾತನ್ನ ನನ್ನ ಮಗ ನಂಬಲೇ ಇಲ್ಲ. ಅಲ್ವೇಲ್ಲ, ನಿಜ ಹೇಳ ಮಾವ. ಹೊಸಿ ನನ್ನ ಮಾತನ್ನ ಕೇಳು ಮಾವ. ಏ, ಆವತ್ತು ನಾನು ಕುಡ್ದಿರ್ಲಿಲ್ಲ. ಯಾಕಂದ್ರೆ ಮಧ್ಯಾಹ್ನ ನೀನೇ ಉಯ್ಕೊಟ್ಟಿದ್ಯಲ್ಲ, ಅದನ್ನು ಕುಡಿದು ಮಲಗಿದ್ದೆ. ಆದ್ರೆ ರಾತ್ರಿ ನನಗೇನು ಮತ್ತೆ ಇರಲಿಲ್ಲ, ನಾನು ಆರಾಮಾಗಿದ್ದೆ. ಆಗ ನೀವು ಆಟ ಆಡಿದ್ರಿ. ಆದ್ರೆ ಈಗಾಗ ನಾನು ಕುಡ್ದು ಬಿಟ್ಟು ಬಂದೀನಿ. ಕುಡ್ದಾಗ ನನ್ನ ಕಣ್ಣು ಕತ್ತಿ ತರ ಚೂಪಾಗಿರ್ತೈತೆ. ಹೇಳವ್ವ, ಅದು ನೀನೇ ತಾನೆ? ಓಹೋ, ಈ ಅಪ್ಪ ಕುಡ್ದಿರೋ ಮತ್ತಲ್ಲಿ ಹಳೆ ವಿಷಯನೇ ಕೆದಕ್ತಿದ್ದಾನೆ. ಪುಣ್ಯ, ನಾನು ಸೀನಾ ರೊಮ್ಯಾಂಟಿಕ್ ಆಗಿದ್ರು ಅದ್ರ ಬಗ್ಗೆ ಅವ್ನ ತಲೆಗೆ ಹೋಗಿಲ್ಲ ಅನ್ಸುತ್ತೆ. ಬದುಕ್ತೆ. ಸೀನಾ, ಯಪ್ಪ ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಿದ್ದಾನೆ. ಏನಾದ್ರೂ ಎಮ್ಮರ್ಸ್ ಕಳಿಸ್ಬಿಡ. ಏನಾದ್ರು ಬಿಸು ಅದು ಮಾವ, ಇವರು ಪಿಂಕಿ ಅಂತ. ಜಿಮ್ ಆಫೀಸರ್ ಇವರು. ಅಣ್ಣ, ಅದೇನೋ ಟೆಂಟ್ ಇಷ್ಟ ಆಯ್ತಂದಲ್ಲ, ಏನದು? ಏಯ್, ಅದು ಟೆಂಟ್ ಅಲ್ಲಕಲ್ಲ, ಇಂಪಾರ್ಟೆಂಟ್ ಇಸ್ಯಾ. ಪುರೋಹಿತರು ಬಂದಿದ್ರು. ನಮ್ಮ ಮನೆ ರಾಜಾರಾಣಿನ ದೇವಸ್ಥಾನಕ್ಕೆ ಕಳಿಸ್ಬೇಕಂತೆ. ಅವ್ರ ಹೆಸರಲ್ಲಿ ಪೂಜೆ ಮಾಡಿಸ್ಬೇಕಂತೆ. ಯಾಕೆ ಈ ಮನೇಲಿ ನಾವೆಲ್ಲ ಮಾಡ್ತಿರೋ ಪೂಜೆ ಸಾಲ್ತಿಲ್ವಂತ ವಯ್ಯಂಗೆ? ನಾವು ಪೂಜೆ ಅಷ್ಟೇ ಮಾಡ್ತೀವಿ, ಇನ್ನು ಪ್ರಸಾದ ಕೊಟ್ಟಿಲ್ವಲ್ಲ. ಏ, ಅದೆಲ್ಲ ಬಿಡ್ತೀರಾ ಈಗ? ಈಗ ಇವರಿಬ್ಬರನ್ನ ಕಳಿಸು ಅಂತ ಕುಂತವ್ರೆ. ಏನ್ ಮಾಡೋಣ? ಅಯ್ಯಯ್ಯಯ್ಯಯ್ಯ, ಏನ್ ಮಾಡೋಣ ಅಂತ ಕೇಳ್ತೀಯಲ್ಲೋ? 3 ಜನಕ್ಕೆ ಮಕ್ಕಳು ಕಳ್ಸು. ಎಲ್ಲರಿಗೂ ಮಕ್ಕಳಿಗೆ ಸ್ಟೆಂಜಿಲ್ ನನ್ನ ಬಾಯಾಗ ಬರಕಿಲ್ಲ. ಅಯ್ಯೋ ರೀ, ಈಗ ನಾವು ಕಳಿಸಿದ್ರು ಪ್ರಾಬ್ಲಮ್ಮು, ಕಳಿಸ್ದೇ ಇದ್ರು ಪ್ರಾಬ್ಲಮ್ಮೇ. ಹಂಗಾರೆ ಒಬ್ಬರನ್ನ ಒಳಗೆ ಇಟ್ಕೊಂಡು ಇನ್ನೊಬ್ರನ್ನ ಹೊರಗೆ ಕಳ್ಸೋಣ. ಪ್ರಾಬ್ಲಮ್ ಆದಂಗೂ ಆಯ್ತದೆ, ಆಗ್ದಂಗೂ ಆಯ್ತದೆ. ಸಮ, ಈ ಆಲೂಗಡ್ಡೆ ಚಿಪ್ಸ್ ಹೆಂಗಲ್ಲ ಮಾಡ್ತಾರೆ? ಸಿಂಪಲ್ ಕಣಣ್ಣ. ಈ ಆಲೂಗಡ್ಡೆ ತುರಿಯೋ ತಟ್ಟೆ ಇರ್ತದಲ್ಲ, ಅದನ್ನ ಹಿಂಗ್ ಮಡಿಕೊಂಡು ಅದ್ರ ಮ್ಯಾಗೆ ಆಲೂಗಡ್ಡೆನ ಟಕ 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 ಅಂತ ತುರಿದ್ರೆ ತೆಳ್ಳಗೆ ಬರ್ತದಣ್ಣ. ತುರಿಯ ಮನೆ ನಮ್ಮ ಮನೆಗೆ ಐತೇನ್ರ? ಐತೆ. ಹೊಸಿ ತಕಬತ್ತೀಯಾ? ಯಾಕಣ್ಣ? ನನ್ನ ಮಗನೇ ನಿನ್ನ ಕೆಳಗೆ ಕೆಡಿಕೊಂಡೆ ನಿನ್ನ ಮೂತಿನ ಅದೇ ತರ ಟಕ 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 ಅಂತ ಸುರಿದು ಅನಿಸ್ತೈತೆ. ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದೀವಿ, ಬೇಕೇನಲ್ಲ ಇದೆಲ್ಲ? ನಿಂಗೆ ನನ್ನ ಮೇಲೆ ಪಿರುತಿನೇ ಇಲ್ಲ. ಯಾಕೋ ತಮ್ಮನ ಮೇಲೆ ತೋರಿಸ್ತಿರೋ ಪಿರುತಿ ಕಮ್ಮಿ ಆಯ್ತದೆ ಅಂತ ಕಾಣಿಸ್ತದೆ. ಸೋಮೇಗೌಡ, ಆಯ್ತು ಬಿಡಿ, ನಿಮ್ಗೂ ನನ್ನ ಮೇಲೆ ಗೌರವ ಕಮ್ಮಿ ಆಗೈತೆ. ನೀವು ಮಾತಾಡ್ಕೊಳ್ಳಿ. ಏನಾಗ ಹೆಂಗೋ ರಾಣಿ ಹತ್ರ ಸೈನ್ ಹಾಕಿಸ್ಕೊಂಡದ್ದಾಗಿದೆ. ದೇವಸ್ಥಾನ ಕಳ್ಸಕ್ಕಾಗಿಲ್ಲ ಅಂತ ಜನಕ್ಕೆ ಹೇಳಿ ಕಳ್ಸಕ್ಕಾಗಕ್ಕಿಲ್ವೇನ್ಲ? ಸೈನ್ ಹಾಕ್ಸ್ಕೊಂಡಿದೀವಿ ನಿಜ, ಆದ್ರೆ ಅದು ರಿಜಿಸ್ಟರ್ ಆಗ್ಬೇಕಲ್ಲ. ವೀರಭದ್ರಯ್ಯ ಅವರು ಅದನ್ನ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಡಿಸ್ಕೊಡ ವೀರಭದ್ರಯ್ಯ ಅವರೇ ಲಕ್ ಮಾಡ್ಕೊಂಡು ಕುಂತವ್ರಲ್ಲ. ನಾಳೆ ನಾ ಹೋಗಿ ಬರ್ತೀವಿ. ರಾಣಿನ ಮನನ್ನ ನೀನ್ ಕರ್ಕೊಂಡು ಹೋಗ್ಬಾ. ಹುಷಾರು. ಏನು, ನಾನು ಯಾರ್ಯಾರನ್ನೂ ಕರ್ಕೊಂಡು ಹೋಗಿಲ್ಲ. ನಿಂಗೋಸ್ಕರ ಆದ್ರೆ ಕರ್ಕೊಂಡು ಹೋಗ್ತೀನಿ. ಏನಾಗ ರಾಣಿನ ದೇವಸ್ಥಾನ ಕಳ್ಸಕ್ಕಾಗಕ್ಕಿಲ್ಲ ಅಂತ ಹೇಳಕ್ಕಾಗಕ್ಕಿಲ್ವೇನ್ಲ? ಓ, ಹಾಗೇನಾದ್ರೂ ಮಾಡಿದ್ರೆ 5 ದಿನ ಬಿಟ್ಟು ಮತ್ತೆ ಬಂದು ಕರೀತಾರೆ ಅಜ್ಜಿ. ಅದ್ರ ಬದಲು ಈ ಸಲ ಕಳಿಸ್ಬಿಡೋಣ. ಮುಂದಿನ ಸಲ ಕಳ್ಸೋದೋ ಬೇಡವಾ ಅಂತ ಯೋಚನೆ ಮಾಡೋಣ. ಅಷ್ಟರವರೆಗೂ ಇವ್ರು ಬದುಕಿರ್ತಾರೋ ಇಲ್ವೋ ನೋಡೋಣ. ಅದು ಸರಿನೇ. ಏ ಸೋಮ, ಅವ್ರಿಬ್ಬರನ್ನೂ ದೇವಸ್ಥಾನ ಕರ್ಕೊಂಡು ಹೋಗ್ಬಿಟ್ ಬಾ. ಆದ್ರೆ ಒಬ್ರು ತವನು ಮಾತಾಡಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ. ಅಣ್ಣ, ನನ್ನ ಕಣ್ಣು ಹದ್ದಿನ ಕಣ್ಣು.
ಕಣ್ಣಿಟ್ರೆ ಕಲ್ಲೇ ಇಟ್ಟಂಗೆ. ಆ ಕಲ್ಲಂತಂದು ನನ್ನಿದೆ ಮೇಲೆ ಹಾಕ್ಬಿಡ್ಬೇಡಪ್ಪ. ಅಯ್ಯೋ ಪಿಂಕಿ, ಇನ್ನೊಂದ್ ಸ್ವಲ್ಪ ಹೊತ್ತು ಇದ್ದೋಗತ್ತಾನೆ. ನಂಗೊಂದು ಸ್ವಲ್ಪ ಕೆಲಸ ಇದೆ, ಒಳಗೆ ಹೋಗ್ತೀನಿ. ನೋಡ್ದ್ಯಪ್ಪಯ್ಯ, ಎಲ್ರು ಅವ್ರವ್ರ ಕೆಲ್ಸದಲ್ಲಿ ಬಿಜಿ ಅವ್ರೆ. ನೀನು ನಿನ್ ಕೆಲ್ಸದಲ್ಲಿ ಬಿಜಿ ಆಗೋ, ಅವಾಗ ಇಂಥದೆಲ್ಲ ನಿನ್ ತಲೆಗ್ ಬರೋದಿಲ್ಲ. ಆಮೇಲೆ ಇಲ್ಲಿ ಏನ್ ನೋಡಿದ್ಯೋ ಅದನ್ನೆಲ್ಲ ಇಲ್ಲೇ ಮರ್ತು ಬಿಡು. ಸುಮ್ನೆ ಅಣ್ಣಂಗೆ ಹೇಳ್ತೀನಿ, ಅತ್ಗೆ ಹೇಳ್ತೀನಿ ಅಂತ ಮನೆ ತವ ಎಲ್ಲ ತಗೊಂಡೋಗ್ಬೇಡ. ನೀನ್ ಕುಡ್ದಿರೋ ನಶೆ ಎಲ್ಲ ಇಳಿದ್ಮೇಲೆ ಇದೆಲ್ಲ ಮರ್ತೋಗತ್ತೆ ಅಂತ ನನಗೂ ಗೊತ್ತು. ಸರಿ, ಮನೆ ಒಳಗ್ ಬಾಪಯ್ಯ. ಬೇಡ ಕಣವ, ನಾನು ಕುಡುಕ ಇರ್ಬೋದು, ಆದರೆ ಕುಡಿದ ನಶೆನಲ್ಲಿ ಮಗಳು ಕೊಟ್ಟಿರೋ ಮನೆಗೆ ಕಾಲಿಡುವಷ್ಟು ಹೆಲ್ಟ ಅಲ್ಲ ಕಣವ. ನಾನು ಬರ್ತೀನಿ, ಸಂದಾಗಿರುವ